ಮಾಜಿ ಸಿಎಂ ಎಸ್ಎಂ ಕೃಷ್ಣ ನಿಧನ ಹಿನ್ನೆಲೆ ಕಾರ್ಯಕಲಾಪ ಸಲಹಾ ಸಮಿತಿ ತುರ್ತು ಮೀಟಿಂಗ್ ಅನ್ನ ಮಾಡ್ತಿದೆ. ಸುವರ್ಣಸೌಧದಲ್ಲಿ ಸ್ಪೀಕರ್ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಲಾಗ್ತಾ ಇದೆ. ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಮೀಟಿಂಗ್ ನಡೆಯುತ್ತೆ. ಮೀಟಿಂಗ್ನಲ್ಲಿ ಕಲಾಪದ ಕುರಿತಂತೆ ಸಿಎಂ ಸಿದ್ದರಾಮಯ್ಯ, ವಿಪಕ್ಷ ನಾಯಕ ಆರ್ ಅಶೋಕ್ ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ಕಳೆದ ದಶಕದಲ್ಲಿ ಅತ್ಯಂತ ದೂರದೃಷ್ಟಿಯುಳ್ಳಂತಹ ಮುಖ್ಯಮಂತ್ರಿ ಆಗಿದ್ದಂಥ ಎಸ್.ಎಂ. ಕೃಷ್ಣರವರು ನಮ್ಮನ್ನು ಅಗಲಿರುವುದು ನಮಗೆಲ್ಲರಿಗೂ ಕೂಡ ಅತ್ಯಂತ ನೋವು ಮತ್ತು ತುಂಬಲಾರದ ನಷ್ಟ ಇವತ್ತು ಆಗಿದೆ. ಸನ್ಮಾನ್ಯ ಎಸ್.ಎಂ. ಕೃಷ್ಣರವರು ಒಂದು ದೂರದೃಷ್ಟಿಯುತ ಮುಖ್ಯಮಂತ್ರಿ ಮಾತ್ರ ಅಲ್ಲ, ಆ ದೂರದೃಷ್ಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದಂಥ ಮುಖ್ಯಮಂತ್ರಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರ ಕಾಲಘಟ್ಟದಲ್ಲಿ ಬೆಂಗಳೂರು ನಗರ ಮಟ್ಟಕ್ಕೆ ಮಾತ್ರ ಅಲ್ಲ, ಈ ರಾಜ್ಯದ ಗ್ರಾಮೀಣ ಮಟ್ಟ ಕೂಡ ಇವತ್ತು ವಿಶೇಷ ಯೋಜನೆ ಕೊಟ್ಟು ಕರ್ನಾಟಕ ರಾಜ್ಯವನ್ನು ಬಹುಶಃ ಇವತ್ತು ನಮ್ಮ ದೇಶದಲ್ಲಿ ಮತ್ತು ವಿಶ್ವದಲ್ಲಿ ಗುರುತಿಸಿಕೊಳ್ಳುವಂತಹ ಹಲವಾರು ಯೋಜನೆ ಹಮ್ಮಿಕೊಂಡಿದ್ದಾರೆ. ಅದು ಮೂಲಭೂತ ನಮ್ಮ ಸಿಲಿಕಾನ್ ಸಿಟಿಯಾಗಿ ಬೆಂಗಳೂರು ಮಾಡಿರುವಂಥದ್ದು ಅಥವಾ ಎಜುಕೇಷನ್ ಸೆಕ್ಟರ್ ಕೊಡುಗೆಗಳು, ಬಹುಶಃ ಗ್ರಾಮೀಣ ಮಟ್ಟದ ಯುವ ಜನಾಂಗ ಅವತ್ತಿನ ಕಾಲದಲ್ಲಿ ಕಂಪ್ಯೂಟರ್ ಕಲೀಲಿಕ್ಕೆ ಜನಸಾಮಾನ್ಯರಿಗೆ ಬಡವರಿಗೆ ಇವತ್ತು ಒಂದು ಸವಲತ್ತು ಸಿಗಬೇಕಂತ ಹೇಳಿ ಕ್ಯಾನಿಕ್ಸ್ ಮುಖಾಂತರ ಈ ರಾಜ್ಯದಲ್ಲೇ ತಾಲೂಕು ಲೆವೆಲ್ನಲ್ಲಿ ಇವತ್ತು ತಾಲೂಕು ಮಟ್ಟದಲ್ಲಿ ಕ್ಯಾನಿಕ್ಸ್ ಸಂಸ್ಥೆಯನ್ನು ಮಾಡಿ ಅವರು ಕಂಪ್ಯೂಟರ್ ಎಜುಕೇಷನ್ ಅವತ್ತು ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಕೊಟ್ಟರು. ಇಂಥ ಹಲವಾರು ದೂರದರ್ಶನ ಕಾರ್ಯಕ್ರಮ ಇದೆ. ಅಷ್ಟು ಮಾತ್ರ ಅಲ್ಲ, ತಮ್ಮ ರಾಜಕೀಯದ ಒಂದು ಜೀವನದಲ್ಲಿ ಅವರು ಶಾಸಕರಾಗಿ, ರಾಜ್ಯದ ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಸ್ಪೀಕರ್ ಆಗಿ, ಮುಖ್ಯಮಂತ್ರಿಯಾಗಿ, ಕೇಂದ್ರದ ಸಚಿವರಾಗಿ, ಗವರ್ನರ್ ಆಗಿ ಎಲ್ಲ ಕೂಡ ಅವರ ಸಕಾರಾತ್ಮಕ ಚಿಂತನೆ ಮತ್ತು ಮಾತಲ್ಲದೆ, ಪ್ರೀತಿಯ ಮಾತು, ಗೌರವದ ಮಾತು ಪ್ರತಿಯೊಬ್ಬರಿಗಲ್ಲದೆ ಯಾರಿಗೂ ಕೂಡ ದ್ವೇಷದ ಮಾತನಾಡಿದ್ದು ನಾವು ಯಾರು ಕೂಡ ನೋಡಲಿಲ್ಲ. ಎಲ್ಲಿಯೂ ಕೂಡ ನಕಾರಾತ್ಮಕ ಚಿಂತನೆ ಆ ಒಂದು ನಾಯಕತ್ವವನ್ನು ಎಲ್ಲಿಯೂ ಕೂಡ ಕೇಳಲಿಲ್ಲ, ನಾವು ನೋಡಲಿಲ್ಲ. ಆದ ಕಾರಣ ಅವರ ಜೀವನವೇ ಇವತ್ತು ಎಲ್ಲ ಯುವ ಜನಾಂಗಕ್ಕೆ, ನಮ್ಮ ಸಮಾಜಕ್ಕೆ ಮತ್ತು ವಿಶೇಷವಾಗಿ ಯುವ ರಾಜಕಾರಣಿಗಳಿಗೆ ದೊಡ್ಡ ಮಟ್ಟದ ಸಂದೇಶ ಅಂತ ನಾನು ಹೇಳಲಿಕ್ಕೆ ಬಹುಶಃ ಅವರ ಅಗಲಿಕೆ ನಮಗೆ ಕೂಡ ತುಂಬಲಾರದ ನಷ್ಟ ಇವತ್ತು ಆಗಿದ್ದು, ಅವರ ಆ ಕುಟುಂಬಕ್ಕೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಇವತ್ತು ಮತ್ತು ಅಭಿಮಾನಿ ವರ್ಗದವರಿಗೆ ಆ ನಷ್ಟವನ್ನು ತಡೆಯುವಂತಹ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ನಾನು ಎಲ್ಲರೂ ಕೂಡ ಅವಾಗಲೇ ಹೇಳಿದಾಗೆ ಯುಟಿ ಖಾದರ್ ಅವರು ಮಾತನಾಡಬೇಕಾದ್ರೂ ಕೂಡ ಈ ತಂತ್ರಜ್ಞಾನ ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ಅವರವರ ಕೊಡುಗೆ ಏನಿತ್ತು ಅನ್ನೋದಾಗಿ ಹೇಳ್ತಾ ಇದ್ರು. ಮತ್ತೊಂದು ವಿಚಾರ ಈ ಸಂದರ್ಭ ನೆನಪಾಗುತ್ತೆ, ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಹಾಗೆ ಎಸ್.ಎಂ. ಕೃಷ್ಣ ಅವರ ರಾಜಕೀಯ ಸನ್ನಿವೇಶದಲ್ಲಿ ಯಾವ ರೀತಿಯಾದಂಥ ಸಾಮ್ಯತೆ ಇದೆ ಅಂತ. ಇವಾಗ ಇವರು ಕೂಡ ಡಿ.ಸಿ.ಎಂ. ಆಗಿದ್ದವರು, ಜೊತೆಗೆ ಎಸ್.ಎಂ. ಕೃಷ್ಣ ಅವರು ಕೂಡ ಡಿ.ಸಿ.ಎಂ. ಆಗಿದ್ದವರು. ಆದರೆ ಅವರ ಕನಸು ಸಿ.ಎಂ. ಆಗೋದಿತ್ತು. ಅವತ್ತು ಇವರ ಬದಲಿಗೆ ಮೊಯ್ಲಿ ಅವರ ಹೆಸರು ಕೇಳಿ ಬರುತ್ತೆ. ಜನಬೆಂಬಲ ಇಷ್ಟೊಂದು ಇರಬೇಕಾದ್ರೂ ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆ ನಾಯಕರುಗಳಿಂದ ಬಂದಂತ ಹೆಸರು ಮೊಯ್ಲಿ ಅವರದ್ದು. ಸಾಮಾನ್ಯವಾಗಿ ಬೇಸರ ಎಸ್.ಎಂ. ಕೃಷ್ಣ ಅವರಿಗೆ ಆ ಸಂದರ್ಭದಲ್ಲಿ ಆಗಿತ್ತು. ಆ ನಂತರದ ಒಂದು ಸಂದರ್ಶನದಲ್ಲಿ ಅವರು ಆ ಬಗ್ಗೆ ಹೇಳ್ಕೊಂಡಿದ್ದು ಇದೆ. ಇವಾಗ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಮನಸ್ಸಿನ ಮಾತುಗಳನ್ನ ಬಿಚ್ಚಿಡದೇ ಇದ್ರು ಅಥವಾ ಅಂತ ಆಕಾಂಕ್ಷಿ ಆಗದೇ ಇದ್ರು, ಹೌದು ನಾವು ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನೇ ಪಾಲಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಕೂಡ ಮನಸ್ಸಿನ ಮೂಲೆಯಲ್ಲಿ ಒಂದು ಆಸೆ ಅನ್ನೋದು ಇದ್ದೇ ಇರುತ್ತೆ ಮನುಷ್ಯ ಆದ್ಮೇಲೆ. ಹಾಗೆ ನೋಡೋದಕ್ಕೆ ಹೋದ್ರೆ ನನಗೆ ಈ ರಾಜಕೀಯ ಸನ್ನಿವೇಶದಲ್ಲೂ ಕೂಡ ಅವರಿಗೆ ಸಿಎಂ ಇವರಿಗೆ ಸಿಎಂ ಆಗುವಂತ ಆಸೆಗಳು ಕೂಡ ಒಂದೇ ಅಂತ ಅನ್ಸುತ್ತೆ.